ಹಾಗೂ ಎಲ್ಲ ಇಲ್ಲಿ ಆಗಮಿಸಿರ್ತಕ್ಕಂಥ ತಾಯಂದಿರು ಹಾಗೂ ಎಲ್ಲ ನಮ್ಮ ಸಿಬ್ಬಂದಿ ವರ್ಗ ನಮಸ್ಕಾರ ತಿಳಿಸುತ್ತಾ ತಮಗೆಲ್ಲ ತಿಳಿದಿರುವಂತೆ ಸಿಂದಗಿ ಠಾಣೆಗೆ ನಾನು ಹೊಸವಾಗಿ ಬಂದಿರತಕ್ಕಂಥ ಸಬ್ ಇನ್ಸ್ಪೆಕ್ಟರ್. ಇದೇ ಥರ ಈ ಊರಿಗೂ ಕೂಡ ನಾನು ಮೊಟ್ಟ ಮೊದಲು ಬಂದಿದ್ದು. ನಮ್ಮ ಠಾಣೆಯ ನಡವಳಿಕೆಯಂತೆ ಅಂದರೆ ಪ್ರತಿ ತಿಂಗಳದ ಕೊನೆಯಲ್ಲಿ ಒಂದು ದಲಿತ ಸಭೆ ಮಾಡಬೇಕಂತೇಳಿ ಒಂದು ನಿಯಮ ಐತಿ. ಅದರ ಪ್ರಕಾರ ಒಂದು ದಲಿತ ಸಭೆ ಮಾಡೋಣ ಅಂತ ಹೇಳಿದಾಗ ನಮ್ಮ ಠಾಣೆಯ ಸಿಬ್ಬಂದಿ ಆದಂಥ ನಮ್ಮ ಬೀಟ್ ಸಿಬ್ಬಂದಿ ಕೂಡ ನಮ್ಮ ಕೋಟ್ನೂರು ಗ್ರಾಮದಾಗ ಮಾಡೋಣ ಅಂತ ಹೇಳಿದಾಗ ನಾನು ಮಾಡೋಣ ಅಂತ ಹೇಳಿದ್ವಿ. ಅದೇ ಪ್ರಕಾರ ಮತ್ತೊಂದೇನು ಸೋದಯ ಸಂಗತಿ ಅಂದರೆ ನಮ್ಮ ಬಾಬಾ ಸಾಹೇಬರ ಸ್ಟ್ಯಾಚ್ಯೂ ಮುಂದೆ ಒಂದು ಸಭೆ ಮಾಡ್ತಿದ್ದೀವಿ. ಭಾಳ ಒಂದು ನನಗೆ ವೈಯಕ್ತಿಕವಾದಂಥ ಒಂದು ಖುಷಿಯ ವಿಚಾರ. ತಮಗೆಲ್ಲ ತಿಳಿದಿರುವಂತೆ ಒಂದು ದಲಿತ ಸಭೆಯ ಉದ್ದೇಶ ಏನು ಅಂತ ಹೇಳ್ತೀವಿ ಅಂದರೆ ಮಾತಾಡೋದಲ್ಲ. ದಲಿತ ಸಭೆ ಅಂದರೆ ಭಾರತ ಕಂಡಂತ ಪವಿತ್ರವಾದ ಒಂದು ಸಂವಿಧಾನದ ಸಮಾನತೆ, ಸ್ವಾಭಿಮಾನದ, ನ್ಯಾಯದ ಹಕ್ಕುಗಳನ್ನ ನಾವು ನೆನಪಿಸಿಕೊಳ್ಳುವಂತ ಒಂದು ಸಭೆ. ಸಾಕಷ್ಟು ವಿವಿಧ ತಾವೆಲ್ಲ ಗೊತ್ತಿರ್ಬೋದು. ತಾವು ಪ್ರಮುಖ ಮುಖಂಡರಿದ್ದೀರಿ, ಸಾಕಷ್ಟು ಹೋರಾಟ ಮಾಡಿರ್ತೀರಿ, ಸಾಕಷ್ಟು ಈ ಸಮಾಜದ ಅನ್ಯಾಯಗಳು ಹಾಗೂ ಸ್ವಾಭಿಮಾನಕ್ಕೋಸ್ಕರ ಸಾಕಷ್ಟು ಹೋರಾಟ ಮಾಡಿರ್ತೀರಿ, ಸಾಕಷ್ಟು ಅದರ ದೇಶಗಳನ್ನ ತಿಳ್ಕೊಂಡಿರ್ತೀರಿ. ಸಾಮಾಜಿಕ ಬದ್ಧತೆ ಒಂದು ಏನೈತಿಲ್ಲ ಅದನ್ನು ಕಂಟಿನ್ಯೂ ಇಟ್ಕೋಬೇಕು. ಎಲ್ಲರ ಜೊತೆ ಒಂದು ಸಾಕಷ್ಟು ಹೋರಾಟಗಳ ಹಾದಿಗಳು ಬೇರೆ ಥರ ಇರ್ಬೋದು. ಬಟ್ ನಾನು ಯಾಕೆ ಪ್ರಸ್ತಾಪ ಮಾಡ್ತೀನಿ ಪದೇ ಪದೇ ಅಂತಂದ್ರೆ, ಇನ್ನೂ ಸಾಕಷ್ಟು ಜನ ಕಂಡಂತೆ ಬಿಜಾಪುರ ಜಿಲ್ಲಾದಾಗ ಇನ್ನೂ ಸಾಕಷ್ಟು ಶಿಕ್ಷಣದಲ್ಲಿ ಕೆಲವೊಂದು ವಿಷಯದ ಕೊರತೆ ಅಂತ ನಾನು ಭಾವಿಸ್ತೀನಿ. ಇರ್ಬೋದು, ನಿಮ್ಮ ಊರಾಗೆ ಎಷ್ಟೈತೆ ಅಂತ ಗೊತ್ತಿಲ್ಲ. ಬಟ್ ಇನ್ನೂ ಎಜುಕೇಷನ್ ಆಗಲಿ, ಇನ್ನೂ ಬೆಳೀಲಿ. ಎಲ್ಲ ಸಮಾಜಗಳನ್ನು ಜಕ್ಕೊಂಡು ಹೋಗೋಂಥ ಸಾಮರ್ಥ್ಯ ನಮ್ಮ ಇಲ್ಲಿರುತ್ತೆ, ಅದನ್ನು ಮಾಡ್ಕೊಂಡು ಹೋಗ್ತಿರ್ತೀವಿ. ಬಟ್ ನನ್ನೊಂದು ಹೇಳಿದಾಗ ಒಂದು ಶಿಕ್ಷಕ ಕಾಲದಿಂದ ಪ್ರತಿಯೊಬ್ಬರು ಹೇಳಿರ್ತಾರೆ ವಿಷಯಗಳನ್ನು. ಬಟ್ ಸ್ಫೂರ್ತಿ ತಗೊಂಡು ಮತ್ತೆ ಜಾಸ್ತಿ ವಿದ್ಯಾವಂತರಾಗಲಿ. ಸಮಾಜದಲ್ಲಿ ತಮಗೆಲ್ಲ ಗೊತ್ತಿರ್ಬೇಕಾದ ಸಂವಿಧಾನದ ಆರ್ಟಿಕಲ್ 14, 15 and 17 and 21 ತಮಗೆಲ್ಲ ಗೊತ್ತಿರ್ಬೋದು. ಎಲ್ಲರೂ ಸಮಾನರು, ಜಾತಿ ಭೇದ ಇಲ್ಲದ ಆರ್ಟಿಕಲ್ 15 and ಆರ್ಟಿಕಲ್ 7. ಅದೇ ಥರ ತಮಗೆಲ್ಲ ಗೊತ್ತಿರತಕ್ಕಂಥ SC ST ಸಾಕಷ್ಟು ಒಗ್ಗಡುಗಳು ತುಂಬಿ ತುಳುಕ್ತಾ ಇದ್ದೀವಿ. ಇಂಥ ಸಮಾಜದಾಗ ತಾವೆಲ್ಲ ಹೇಳಿರ್ತಕ್ಕಂತೆ ಎಲ್ಲ ಒಂದೇ, ಅದರೆಲ್ಲ ಭಿನ್ನಾಭಿಪ್ರಾಯಗಳು ಇರ್ತಾವೆ. ಅವರಲ್ಲಿ ಅವತ್ತ 57 ಇದೇ ಹೇಳ್ತಿರಲ್ಲ, 57 ಶಾಲಾ ಸನ್ಮಾನ ನಮ್ಮ ತಾಯಿ ತೆಗೆದಿಟ್ಟು. ಯಾಕಂದ್ರೆ ನಮ್ಮ ತಾಯಿಗೆ ಒಂದು ವಾರ ಹತ್ರ ನಮ್ಮ ತಾಯಿ. ಯಾಕಂದ್ರೆ ಇಡೀ ಊರಿನವರ ಪ್ರಮುಖರು ಅಂತಂಥ ಘಟಾನುಘಟಿಗಳೆಲ್ಲ ನಮ್ಮ ಮನೆಗೆ ಬಂದು ಸನ್ಮಾನ ಮಾಡ್ತಾರಂದ್ರೆ ನನ್ನ ಮಗ ಒಳ್ಳೆಯ ಸಾಧನೆ ಮಾಡ್ಯಾರ ಅಂತೇಳಿ ನಮ್ಮ ತಾಯಿ ಅತ್ತೆ ಹೇಳ್ತೀವಿ. ಯಾಕೆ ಹೇಳ್ತೀನಿ ಅಂದ್ರೆ, ಆ ಮಾತ ಪ್ರತಿಯೊಬ್ಬ ಬಡತನ ಅನ್ನೋದು ಇದ್ದೇ ಇರ್ತೈತಿ, ಕಷ್ಟ ಅನ್ನೋದು ಇದ್ದೇ ಇರ್ತೈತಿ, ಸಾಕಷ್ಟು ಇರ್ತಾವೆ. ಬಟ್ ಅದನ್ನು ಸ್ಫೂರ್ತಿ ತಗೊಂಡು ಮಕ್ಕಳು ಓದಬೇಕು. ಮತ್ತೆ ಓದಿ ಇಡೀ ಊರಿನಾಗ ನನಗೆ ಇವತ್ತಾದರೂ ಜಾತಿ ಸಮಸ್ಯೆ ಅಂತ ನನಗೆ ಬಂದೇ ಇಲ್ಲ. ಯಾವತ್ತು ನಮ್ಮೂರಿನ ಹುಡುಗ ಅಂತೇಳಿ ಅಂತಾರಂದ್ರೆ ಅದ್ರ ತಕ್ಕಂಗೆ ನಮ್ಮ ಹಾವು ಭಾಗಗಳು, ನಮ್ಮ ಇರುವಿಕೆ ಆಗಿರ್ಬೋದು, ನಮ್ಮಲ್ಲಿರ್ತಕ್ಕಂಥ ಸಾಮರ್ಥ್ಯವನ್ನು ನಾವು ತೋರಿಸ್ಬೇಕು. ಆ ಸಾಮರ್ಥ್ಯವನ್ನು ತೋರಿಸಿದ್ರೆ ಖಂಡಿತ ಎಲ್ಲರೂ ಮೆಚ್ಕೋತಾರೆ. ಅನ್ಯಾಯ ದೌರ್ಜನ್ಯಗಳಾದಾಗಂತೂ ಇಲಾಖೆ ಯಾವತ್ತೂ ಜೊತೆಗೆ ಇದ್ದೇ ಇರ್ತೈತಿ. ಅದನ್ನು ಬಲವಾಗಿ ಖಂಡಿಸ್ತಕ್ಕಂಥ ಕರ್ತವ್ಯನೂ ಆಗಬೇಕು ಅದ್ರ ಜೊತೆಗೆ. ಸಾಕಷ್ಟು ಯುವಕರಿಗೆ ಎಜುಕೇಶನ್ ತಕ್ಕಂಗೆ ಅಂದ್ರೆ ಒಂದು ಪ್ರಮುಖವಾದ ನಾಯಕರಂತರ ಆಗಿರುತ್ತೆ. ಊರಿಗೊಂದು ನಾಯಕರ ಅಂತ ಆಗಿರ್ತೀರಿ, ಸಾಕಷ್ಟು ರಾಜಕೀಯದಾಗ ಬೆಳೀರಿ, ಆರ್ಥಿಕವಾಗಿ ಆಗಲಿ ಸಾಕಷ್ಟವಾಗಿರ್ತಕ್ಕಂಥ ಈ ಜಾಬ್ ಅದು ಬೇರೆದವ್ರಿಗೆ ಎಷ್ಟು ಹತ್ತಿರ ಇರೋದು ಗೊತ್ತಿಲ್ಲ. ಬಟ್ ಈ PSI ಪೋಸ್ಟ್ ಐತಲ್ಲ ಭಾಳ ಹತ್ತಿರ ಆಗಿರ್ತೈತಿ. ಪ್ರತಿದಿನ ಮಿನಿಮಮ್ ಇಲ್ಲಾಂದ್ರೆ 400 ರಿಂದ 500 ಜನ ನಾನು ಭೇಟಿ ಮಾಡ್ತೀನಿ. ಹಾಗೂ ಹೋಗುಗಳಿಗೆ, ಸಮಾಜಗಳಿಗೆ ಸಾಕಷ್ಟು ಒಂದು ಅವಕಾಶ ಇರ್ತದೆ. ಮನೇಲಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆ ಇರ್ತದೆ, ಸಾಕಷ್ಟು ಅನುಕೂಲಗಳು ನಾನು ನಿಮಗೆಲ್ಲ ದಾರಿ ಇರ್ಬೋದು. ಅದೇ ಥರ ಎಲ್ಲಿ ತಪ್ಪು ಮಾಡ್ತಾರೋ ಅಲ್ಲಿ ತಿದ್ದಕ್ಕೆ ಒಂದು ಅವಕಾಶನೂ ಐತೆ ನನಗೆ. ಅದರಲ್ಲಿ ಮುಲಾಜನೂ ಇಲ್ಲ. ಆ ಸಮಾಜ ತಪ್ಪು ಮಾಡಿದ್ರೆ ಹಂಗೂ ಪನಿಷ್ಮೆಂಟ್ ಮಾಡ್ತೀನಿ, ಈ ಸಮಾಜಕ್ಕೆ ಮಾಡಿದ್ರೆ ಇವ್ರಿಗೂ ಪನಿಷ್ಮೆಂಟ್ ಮಾಡ್ತೀನಿ. ನಾನು ತಪ್ಪುಗಳು ಯಾರೇ ಮಾಡಲಿ, ಬಟ್ ತಪ್ಪು ಆಗು ಹೋಗುಗಳದಾಗ ನಾವು ಮುನ್ನೆಚ್ಚರಿಕೆ ಕೊಟ್ಟಾಗ ನೀವು ಎಚ್ಚರಾಗಿರ್ಬೇಕು. ಮತ್ತೆ ನಾನು ಯಾಕೆ ಹೇಳ್ತೀನಿ ಪದೇ ಪದೇ ಅಂದರೆ, ಶಿಕ್ಷಣ ಬಿಟ್ಟರೆ ಏನೂ ಇಲ್ಲ. ಪವರ್ಫುಲ್ ವೆಪನ್ ಅದು. ಎಲ್ಲರೂ ಬಂದು ಭಾಷಣ ಹೊಡಿತಾರೆ, ಎಲ್ಲರೂ ಹೇಳ್ತಾರೆ ಬಾಬಾ ಸಾಹೇಬ್ ಬಗ್ಗೆ ಅಂತೇಳಿ. ಹೋಗಿ ಕುಂತಾಗ ಆ ಮನುಷ್ಯ ಯಾಕೆ ದುಡ್ದ, ಯಾಕೆ ಇದನ್ನ ಆದ್ರ ಅಂತ ಗೊತ್ತಾಗಬೇಕಲ್ಲ. ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ. ಬಾಬಾ ಸಾಹೇಬ್ರದ ಸ್ಫೂರ್ತಿಯನ್ನು ತುಂಬಿಕೊಂಡೆ ನಾನು ಹೋಗಿದ್ದ. ನಾನು ಅವ್ರು ಏನು ಹೇಳ್ತಿರ್ತಾರೆ, ಅವ್ರು ಏನು ಮಾಡ್ತಿರ್ತಾರೆ ಅನ್ನೋದನ್ನೆಲ್ಲ ಚೆನ್ನಾಗಿ ತಿಳ್ಕೊಬೇಕು. ಬಟ್ ಅದನ್ನು ಎದುರಿಸಿ ಬಂದು ಗೆದ್ದವನೇ ಸಾಧಕ ಅಂತ. ಬರೀ ಬಾಬಾ ಸಾಹೇಬರ ಮಾತುಗಳು, ಭಾಷಣಗಳು ಆಗಿರ್ಬಾರ್ದು, ಬಟ್ ಹೃದಯದಲ್ಲಿ ಇರ್ಬೇಕಂತೇಳಿ ಒಬ್ಬ ನಾಗ್ಪುರದಾಗ ಹೋದಾಗ ಹೇಳಿದ. ಯಾಕಂದ್ರೆ ಪ್ರತಿ ಸಲನೂ ಕೂಡ ಹೋರಾಟದ ಹಾದಿಗಳು ಬೇರೆ ಇರಬೇಕು. ಬಟ್ ಇವಾಗಿನ ಸ್ಥಿತಿಗಂತೇಳಿ ತಕ್ಕಂಗೆ ನಾವು ಇರಬೇಕು.
ಅವತ್ತು ಇರ್ತೈತಿ, ಈಗೂ ಇರ್ತೈತಿ. ಜಾತಿ ಸಮಸ್ಯೆಗಳು ಸಾಕಷ್ಟು ಇರ್ತಾವೆ. ಬಟ್ ನೀವು ಎಲ್ಲಿ ವಿದ್ಯಾವಂತರಾಗ್ತೀರಿ, ಎಲ್ಲಿ ಶಕ್ತಿವಂತರಾಗ್ತೀರಿ ಅಂದಾಗ ನಿಮಗೆ ಸಮಾಜದ ಗೌರವ ಯಾವತ್ತೂ ಇರ್ತೈತಿ. ಫಾರ್ ಎಕ್ಸಾಂಪಲ್, ಇವತ್ತು ನಾನೇ ಹೇಳ್ಬೇಕಂದ್ರೆ ಕರೆಕ್ಟ್ ತಾನೇ ಹೇಳಿದ್ದು. ಸಿಂದಗಿ ಅಂತ ಪಟ್ಟಣದಾಗ ಒಬ್ಬ ಅಧಿಕಾರಿ ಅಂತ ಬರ್ಬೇಕಂತಂದ್ರೆ ನನ್ನ ಜಾತಿ ಅಂತ ಯಾರಿಗೂ ಕೇಳಿಲ್ಲ. ಒಳ್ಳೆ ಕೆಲಸ ಮಾಡ್ತಾನಂತ ಹುಡುಗ ಅಂತೇಳಿ ಇವತ್ತು ಪೋಸ್ಟಿಂಗ್ ಕೊಟ್ಟಿದ್ದಾರೆ. ನಾನು ಅದನ್ನ ಹೇಳ್ತೀನಿ ನಾನು ಎಲ್ಲರಿಗೂ, ತಿಳಿತಲ್ಲ, ಕಾಸ್ಟ್ ಪ್ಲೇ ಮಾಡಬೇಡ್ರಿ, ಕೆಪಾಸಿಟಿ ಪ್ಲೇ ಮಾಡಿರಿ ಅಂತ ಹೇಳ್ತೀನಿ ನಾನು. ಅದಕ್ಕೆ ನಾನು ಪೊಲೀಸ್ ಇಲಾಖೆ, ಸಿಂದಗಿ ಪೊಲೀಸ್ ಠಾಣೆ ಮಕ್ಕಳ ಹಾಗೂ ಎಲ್ಲ ನನ್ನ ಮಹಿಳೆಯರಿಗೆ ಸುರಕ್ಷಿತವಾಗಿ ಯಾವತ್ತೂ ಬದ್ಧವಾಗಿರ್ತೈತಿ. ಅದರ ಸುರಕ್ಷಿತಗೋಸ್ಕರ ನಾವು ಯಾವತ್ತೂ ಕಂಕಣಬದ್ಧವಾಗಿರ್ತೀವಿ. ಅದೇ ಥರ ನಿಮ್ಮ ಬೀಟ್ ಪೊಲೀಸ್ ಸಿಬ್ಬಂದಿ ಕೂಡ ನಾವು ಪ್ರತಿ ಮತ್ತೆ ದಲಿತ ಸಭೆ ಅಂತ ಮಾಡ್ತಿರ್ತೀವಿ. ಮಹಿಳೆಯರಿಗೋಸ್ಕರ ಕಾರ್ಯಕ್ರಮ ಮಾಡ್ತಿರ್ತೀವಿ, ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಿರ್ತೀವಿ. ಅವ್ರಿಗೆ ಹಿಂಗೆ ತುಂಬ್ತಾ ಇರ್ತೀವಿ. ಕಷ್ಟ ಅಂತ ಬಂದಾಗ ಯಾರ್ಯಾರೇ ಕಾಂಪಿಟೇಟಿವ್ ಎಕ್ಸಾಮ್ ನೀವಷ್ಟೇ ಅಂತಲ್ಲ, ಇಡೀ ಊರಿನವ್ರು ಕಗೊಟ್ಟು ಪ್ರತಿಯೊಬ್ಬರು ಕೂಡ ನಾನು ಪ್ರತಿಭಾವಂತಿದ್ದೀನಿ, ನಾನು ಓದ್ತಿದ್ದೀನಿ, ನನಗೇನಾರು ಮಾರ್ಗದರ್ಶನ ಮಾಡಿದ್ರೆ ಕಂಟಿನ್ಯೂ ನಾನು ಮಾರ್ಗದರ್ಶನ ಮಾಡ್ತೀವಿ.